विज्ञानरोचिपरिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तो भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 5ನೇ ಅಧ್ಯಾಯದಲ್ಲಿ ಇವತ್ತು 47ನೇ ಶ್ಲೋಕ. ಅಪ್ರಮೇಯಾನುಭಾವೋಯಂ ಅಕುತಶ್ಚಿದ್ಭಯೋಮರಃ ನೂನಮೇತದ್ವಿರೋಧೇನ ಮೃತ್ಯುರ್ಮೇ ಭವಿತಾ ನವಾ. ಹಿರಣ್ಯಕಶಿಪು ಆಲೋಚನೆ ಮಾಡ್ತಾ ಇದ್ದಾನೆ. ಈ ನನ್ನ ಮಗ ಏನು ನಾನು ತೊಂದರೆಗಳನ್ನ ಕೊಟ್ಟರು ಇವನು ಸಾಯ್ತಾ ಇಲ್ಲ. ನಾನು ಎಷ್ಟೇ ಹಿಂಸೆಗಳನ್ನ ಮಾಡಿದ್ರು ತನ್ನ ಸಾಮರ್ಥ್ಯದಿಂದಲೇ ಎಲ್ಲಾ ಅಪಾಯದಿಂದ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ತಾ ಇದ್ದಾನೆ. ಇವನ ಬುದ್ಧಿ ಒಂದು ಸ್ವಲ್ಪವೂ ನಾಶ ಆಗಿಲ್ಲ. ಬಾಲಕನಾಗಿದ್ರೂ ಕೂಡ ಹಾಗೆ ಚುರುಕಾಗೇ ಇದೆ. ನಾನು ಎಲ್ಲಾ ರೀತಿಯಾದ ದೌರ್ಜನ್ಯ ಮಾಡಿದ್ದೇನೆ. ನಾನು ಮಾಡಿದ ದೌರ್ಜನ್ಯ ಯಾರೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಶುನಶ್ಶೇಪ ತನ್ನ ತಂದೆ ತನ್ನನ್ನು ಹರಿಶ್ಚಂದ್ರನಿಗೆ ಮಾರಾಟ ಮಾಡಿದ್ದನ್ನು ಹೇಗೆ ಯಾರೂ ಮರಿಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ನಾನು ಇವನ ಮೇಲೆ ಮಾಡಿದಂತಹ ದೌರ್ಜನ್ಯವನ್ನ ಯಾರೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೌರ್ಜನ್ಯಗಳನ್ನ ನಾನು ಇವನ ಮೇಲೆ ಮಾಡಿದ್ದೇನೆ. ಆದರೂ ಇವನಿಗೇನು ಆಗ್ಲಿಲ್ಲ. ಇವನ ಸಾಮರ್ಥ್ಯ ಅಪ್ರಮೇಯ, ಅದನ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇವನಿಗೆ ಯಾರ ಭಯವೂ ಇಲ್ಲ. ಮರಣವೂ ಇಲ್ಲ.
ಇವನನ್ನ ವಿರೋಧ ಮಾಡಿ ನಾನೇ ಸಾಯ್ತೀನೋ ಏನೋ ಅನ್ನೋ ಸಂಶಯ ಬಂದಿದೆ ಅವನಿಗೆ. ಅಥವಾ ಬ್ರಹ್ಮವರ ಇರೋದ್ರಿಂದ ನಾನು ಸಾಯ್ದೇನೂ ಇರ್ಬೋದು ಅಂತ ಅವನಿಗೆ. ಹಾಗೆ ಎರಡೂ ರೀತಿ. ಮೃತ್ಯುರ್ಮೇ ಭವಿತಾ ನವ. ನವ ಯಾಕೆ ಅಂದರೆ ಬ್ರಹ್ಮ ದೇವರ ವರ ಇದೆ ನನಗೆ, ಯಾರಿಂದಲೂ ಸಾವು ಬರಬಾರದು ಅಂತ, ಆ ಕಾರಣದಿಂದ ಉಳಿಬೋದು. ಅಥವಾ ಇವನ ವಿರೋಧದಿಂದ ನನಗೇ ಸಾವು ಬರ್ತದೋ ಏನೋ, ಆದರೆ ಇವನು ಮಾತ್ರ ಸಾಯೋದಿಲ್ಲ. ಯಾಕೆಂದ್ರೆ ಸಾಯಬೇಕು ಅಂತ ಹೇಳಿ ನಾನು ಎಲ್ಲಾ ರೀತಿಯ ಪ್ರಯತ್ನ ಮಾಡಿದ್ದೇನೆ, ಅದೆಲ್ಲವೂ ವ್ಯರ್ಥ ಆಗಿದೆ. ಹಾಗಾಗಿ ಇವನಿಗೆ ಮರಣ ಇಲ್ಲ. ಇವನ ಸಾಮರ್ಥ್ಯ ಸಾಧಾರಣವಾದದ್ದಲ್ಲ ಇದು ಅಂತ ಹೀಗೆ ಹಿರಣ್ಯಕಶಿಪು ಆಲೋಚನೆ ಮಾಡ್ತಾ ಇದ್ದಾನೆ. ಅಪ್ರಮೇಯಾನುಭಾವೋಯಂ ಅಕುತಶ್ಚಿದ್ಭಯೋ ಮರಃ ನೂನಮೇತದ್ವಿರೋಧೇನ ಮೃತ್ಯುರ್ಮೇ ಭವಿತಾ ನವಾ ಇತಿ ತಚ್ಚಿಂತಯಾ ಕಿಂಚಿನ್ ಮ್ಲಾನಃ ಶ್ರಿಯಮಧೋ ಮುಖಂ ಷಂಡಾಮರ್ಕಾವೌಷನಸೌ ವಿವಿಕ್ತ ಇತಿ ಹೋಚತುಃ. ಈ ರೀತಿ ಚಿಂತೆ ಅವನನ್ನ ಆವರಿಸ್ಕೊಂಡು ಬಿಟ್ಟಿದೆ. ಚಿಂತೆಯ ಕಿಂಚಿತ್ ಮ್ಲಾನಶ್ರಿಯಂ ಅಧೋಮುಖಂ. ಅವನ ಮುಖ, ಶರೀರದ ಕಾಂತಿ ಅಡಗಿ ಹೋಯ್ತು, ಬಾಡಿ ಹೋಯ್ತು. ಮುಖ ತಗ್ಗಿಸ್ಕೊಂಡು ಕುತ್ಕೊಂಡ್ಬಿಟ್ಟ ಹಿರಣ್ಯಕಶಿಪು. ಬಹಳ ಚಿಂತೆ ಮಾಡಿ ಅವನ ಮುಖ ಎಲ್ಲ ಬಾಡಿ ಹೋಗಿದೆ. ಆ ಸಮಯದಲ್ಲಿ ಶುಕ್ರಾಚಾರ್ಯರ ಮಕ್ಕಳಾಗಿರ್ತಕ್ಕಂತಹ ಷಂಡ ಮತ್ತು ಮರ್ಕ ಇಬ್ರು ಕೂಡ ಬಂದು ಏಕಾಂತದಲ್ಲಿ ಆ ಹಿರಣ್ಯಕಶಿಪುವಿಗೆ ಈ ಮುಂದೆ ಹೇಳುವ ಮಾತನ್ನ ಹೇಳ್ತಾ ಇದ್ದಾರೆ. ಔಷನಸೌ ಅಂದ್ರೆ ಉಶನಸಃ ಪುತ್ರೌ, ಶುಕ್ರಾಚಾರ್ಯರ ಮಕ್ಕಳು ಷಂಡ ಮತ್ತು ಮರ್ಕ. ಷಂಡಾಮರ್ಕೌ ಔಷನಸೌ, ಉಶನಸರ ಮಕ್ಕಳಾದ ಷಂಡಾಮರ್ಕರು ಬಂದು ಏಕಾಂತದಲ್ಲಿ, ವಿವಿಕ್ತೆ ಅಂದ್ರೆ ಏಕಾಂತ ಸ್ಥಳ ಅಂತ ಅರ್ಥ, ವಿವಿಕ್ತೆ ಇತಿ ಹೋಚತುಃ, ಈ ರೀತಿ ಹೇಳಿದರು. ಇತಿ ತಚ್ಚಿಂತಯಾ ಕಿಂಚಿನ್ ಮ್ಲಾನಶ್ರಿಯ ಮಧೋಮುಖಂ ಷಂಡಾಮರ್ಕೌ ಔಷನಸೌ ವಿವಿಕ್ತ ಇತಿ ಹೋಚತುಃ. ಜಿತಂ ತ್ವಯೈಕೇನ ಜಗತ್ರಯಂ ಭ್ರುವೋ ಜಿತಂ ತ್ವಯೈಕೇನ ಜಗತ್ರಯಂ ಭ್ರುವೋಃ ವಿಜೃಂಭಣತ್ರಸ್ತ ಸಮಸ್ತಧಿಷ್ಣ್ಯಪಂ ನ ತಸ್ಯ ಚಿಂತ್ಯಂ ತವ ನಾಥ ಚಕ್ಷ್ಮಹೇ ನ ವೈ ಶಿಶೂನಾಂ ಗುಣದೋಷಯೋಪದಂ. ಪ್ರಭೋ, ಷಂಡಾಮರ್ಕರು ಹೇಳ್ತಾ ಇದ್ದಾರೆ, ಪ್ರಭು ನೀನು ಒಂದು ಸಲ ಹುಬ್ಬುಗಂಟನ್ನ ಅಲುಗಾಡಿಸಿದರೆ ಸಾಕು, ಎಲ್ಲಾ ಲೋಕಪಾಲಕರು ಕೂಡ ಹೆದರ್ತಾರೆ. ತ್ವಯಾ ಏಕೇನ ಭ್ರುವೋಹೋ ವಿಜೃಂಭಣ, ನೀನು ಒಂದು ಸಾರಿ ಹುಬ್ಬುಗಂಟನ್ನ ಅಲುಗಾಡಿಸಿದರೆ ಸಾಕು, ಲೋಕಪಾಲ ದೇವತೆಗಳೆಲ್ಲ ಹೆದರ್ತಾರೆ, 3 ಲೋಕವೇ ನಿನಗೆ ವಶ ಆಯಿತು. ಅಂಥ ನಿನಗೆ ಆತಂಕವನ್ನ ಉಂಟು ಮಾಡುವಂಥದ್ದೇನೂ ಆಗಿಲ್ಲ. ಈಗ ನಮಗಂತೂ ಹಾಗನ್ನಿಸ್ತಾ ಇಲ್ಲ. ಯಾವ ರೀತಿಯಾದ ಆತಂಕವನ್ನ ಉಂಟು ಮಾಡುವಂತಹ ಒಂದು ಪ್ರಸಂಗವೂ ಕೂಡ ನಾವಂತೂ ನೋಡಿಲ್ಲ. ಇನ್ನು ಪ್ರಹ್ಲಾದನ ಬಗ್ಗೆ ಹೇಳಬೇಕು ಅಂದ್ರೆ ಅವನಿನ್ನು ಚಿಕ್ಕ ಮಗು, ಶಿಶು. ಮಕ್ಕಳ ಮನಸ್ಸಿನಲ್ಲಿ ಯಾವುದೇ ಆಗಿರಲಿ, ಅದು ಗುಣನೇ ಆಗಿರಲಿ, ದೋಷನೇ ಆಗಿರಲಿ, ಅದು ಬಹಳ ದಿವಸ ಇರೋದಿಲ್ಲ, ಬಹಳತ್ತಿರೋದಿಲ್ಲ.
ಶಿಶೂನಾಂ ಗುಣದೋಷಯೋ ನವೈ ಪದಂ ಆಸ್ಪದಂ. ಅದನ್ನು ನೀವು ತಲೆಗೆ ಹಚ್ಚಿಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ಮಗು. ಅದು ಮಕ್ಕಳಿಗೆ ಗುಣ ಆಗಲಿ ದೋಷ ಆಗಲಿ ಯಾವುದು ಸ್ಥಿರವಾಗಿ ಇರುವಂಥದ್ದಲ್ಲ. ಅದು ಗುಣದೋಷಯೋ ಪದಂ ನೈವ ಅಂದ್ರೆ ಅದು ಆಸ್ಪದ. ಪದ ಅಂದ್ರೆ ಆಸ್ಪದ ಅಥವಾ ನಿತ್ಯಸ್ಥಾನ. ನವೈ ಪದಂ ನವೈ, ಅದು ಬಹಳ ದಿವಸ ಇರುವಂಥದ್ದಲ್ಲ. ಮಕ್ಕಳು ಈಗ ಸಿಟ್ಟು ಮಾಡ್ಕೊಳ್ತಾರೆ, ಮತ್ತೆ ನಾರ್ಮಲ್ ಆಗಿಬಿಡ್ತಾರೆ. ಅವರಿಗೆ ಗುಣ ಆಗಿರ್ಬೋದು ದೋಷ ಆಗಿರ್ಬೋದು, ಯಾವುದು ಸ್ಥಿರ ಅಲ್ಲ ಮಕ್ಕಳ ಮನಸ್ಸಿನಲ್ಲಿ. ಈ ಪ್ರಹ್ಲಾದ ಇನ್ನು ಚಿಕ್ಕ ಮಗು, ಹಾಗಾಗಿ ಅವನ ಬಗ್ಗೆ ಇಷ್ಟೊಂದು ನೀನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಿನ್ನ ಸಾಮರ್ಥ್ಯ ಒಂದು ಹುಬ್ಬು ಗಂಟನ್ನು ಅಲುಗಾಡಿಸಿದ್ರೆ ಸಾಕು, ಲೋಕಪಾಲಕರೆಲ್ಲ ಹೆದರ್ತಾರೆ. ಇಡೀ 3 ಲೋಕವೇ ನಿನ್ನ ವಶ ಆಗಿದೆ. ಹೀಗಿರುವಾಗ ನೀನು ಅಷ್ಟೊಂದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಚಿಂತ್ಯಂ ನ ಕಾರ್ಯಂ ಚಕ್ಷ್ಮಹೇ, ಅಂತಹ ದೊಡ್ಡ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಮಗನಿಸ್ತದೆ. ಜಿತಂ ತ್ವಯೈಕೇನ ಜಗತ್ರಯಂ ಭ್ರುವೋಃ ವಿಜೃಂಭಣತ್ರಸ್ತ ಸಮಸ್ತಧಿಷ್ಣ್ಯಂ ವಿಜೃಂಭಣಸ್ತತ್ರ ಸಮಸ್ತಧಿಷ್ಣ್ಯಪಂ. ಧಿಷ್ಣ್ಯಪರು ಅಂತಂದ್ರೆ ಲೋಕಪಾಲಕರು. ನ ತಸ್ಯ ಚಿಂತ್ಯಂ ತವ ನಾಥ ಚಕ್ಷ್ಮಹೇ ನ ವೈ ಶಿಶೂನಾಂ ಗುಣದೋಷಯೋಪದಂ. ಇಮಂ ತು ಪಾಶೈರ್ವರುಣಸ್ಯ ಬದ್ಧಂ ನಿಧೇಹಿ ಭೀತೋ ನ ಪಲಾಯತೆ ಯಥಾ ಬುದ್ಧಿಶ್ಚ ಪುಂಸೋ ವಯಸಾರ್ಯ ಸೇವಯಾ ಯಾವದ್ಗುರುರ್ಭಾರ್ಗವ ಆಗಮಿಷ್ಯತಿ. ನೀವೇನು ಚಿಂತೆ ಮಾಡಬೇಡಿ. ನಮ್ಮ ತಂದೆ ಗುರುಗಳು ಶುಕ್ರಾಚಾರ್ಯರು ಬರೋ ತನಕ ಇವನನ್ನ ಎಲ್ಲೂ ಹೋಗದಂತೆ ವರುಣಪಾಶದಿಂದ ಬಂಧನ ಮಾಡಿ ಇಡಿ, ಸಾಕು. ನೀವೇನು ಚಿಂತೆ ಮಾಡಬೇಡ್ರಿ. ಶುಕ್ರಾಚಾರ್ಯರು ಬರೋವರೆಗೆ ನ ಪಲಾಯತೆ ಯಥಾ, ಅವನು ಎಲ್ಲೂ ಓಡಿ ಹೋಗದೇ ಇರೋ ಹಾಗೆ ನೋಡ್ಕೊಳ್ರಿ, ಸಾಕು. ವರುಣಸ್ಯ ಪಾಶೈಹಿ ಬದ್ಧಂ ನಿದೇಹಿ, ಅವನನ್ನ ಎಲ್ಲೂ ಹೋಗದೇ ಇರುವಂತೆ ವರುಣನ ಪಾಶದಿಂದ ಬಂಧನ ಮಾಡಿ ಅವನನ್ನು ಎಲ್ಲೂ ಹೋಗದಂತೆ ನೋಡ್ಕೊಳ್ಳಿ, ಸಾಕು, ಅವ್ರು ಬರೋವರೆಗೆ. ಬುದ್ಧಿ ಮನುಷ್ಯನಿಗೆ ವಯಸ್ಸಾದಂತೆ ಬಂದೇ ಬರ್ತದೆ. ಇನ್ನು ಮಗು ಅದು ಪಾಪ. ಅವನಿಗೆ ವಯಸ್ಸಾದ್ರೆ ಅವನಿಗೆ ಬುದ್ಧಿ ಬರುತ್ತೆ, ಮತ್ತೆ ಹಿರಿಯರ ಸೇವೆಯನ್ನು ಮಾಡೋದ್ರಿಂದನೂ ಬಂದೇ ಬರುತ್ತೆ. ಯಾವದ್ ಗುರುರು ಭಾರ್ಗವ ಆಗಮಿಷ್ಯತಿ, ನಮ್ಮ ಗುರುಗಳಾದ ಭಾರ್ಗವ ಶುಕ್ರಾಚಾರ್ಯ ಬರ್ತಾರೋ ಅಲ್ಲಿವರೆಗೆ ಅವನನ್ನ ಬಂಧನದಲ್ಲಿ ಇಡಿ, ಸಾಕು. ಎಲ್ಲೂ ಹೋಗದೇ ಇರುವಂತೆ ವರುಣನ ಪಾಶದಿಂದ ಬಂಧನ ಮಾಡಿ ಇಡಿ. ಗುರುಗಳ ಸೇವೆಯಿಂದ, ಹಿರಿಯರ ಸೇವೆಯಿಂದ ಬುದ್ಧಿ ಬಂದೇ ಬರುತ್ತೆ ಮಕ್ಕಳಿಗೆ. ವಯಸ್ಸಾದಂತೆ ಬುದ್ಧಿ ಬಂದೇ ಬರುತ್ತೆ. ವಯಸ್ಸ ಮತ್ತು ಆರ್ಯ ಸೇವೆಯ, ವಯಸ್ಸಾಗ್ತಾ ಇದ್ದಂತೆ ಬುದ್ಧಿ ಬರುತ್ತೆ, ಅಥವಾ ಆರ್ಯರ ಸೇವೆಯಿಂದ, ಗುರುಗಳ ಸೇವೆಯಿಂದಲೂ ಬುದ್ಧಿ ಬಂದೇ ಬರುತ್ತೆ. ಹಾಗಾಗಿ ಅವನಿನ್ನು ಮಗು. ಮಕ್ಕಳ ಮನಸ್ಸಿನಲ್ಲಿ ಯಾವ ಗುಣ ಆಗಲಿ ದೋಷ ಆಗಲಿ ಸ್ಥಿರವಾಗಿ ಕೊನೆ ತನಕ ಇರೋದಿಲ್ಲ. ಅದರ ಬಗ್ಗೆ ಇಷ್ಟೊಂದು ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಮಗನಿಸ್ತದೆ ಅಂತ ಇದು ಷಂಡಾಮರ್ಕರು ಹೇಳಿದ್ದು. ಇಮಂ ತು ಪಾಶೈರ್ವರುಣಸ್ಯ ಬದ್ಧಂ ನಿಧೇಹಿ ಭೀತೋ ನ ಪಲಾಯತೆ ಯಥಾ ಬುದ್ಧಿಶ್ಚ ಪುಂಸೋ ವಯಸಾರ್ಯ ಸೇವಯಾ ಯಾವದ್ಗುರುರ್ಭಾರ್ಗವ ಆಗಮಿಷ್ಯತಿ.
ತಥೇತಿ ಗುರುಪುತ್ರೋಕ್ತಂ ಅನುಜ್ಞಾಯೇದಮಬ್ರವೀತ್ ಧರ್ಮಾ ಹ್ಯಸ್ಯೋಪದೇಷ್ಟವ್ಯಾ ರಾಜ್ಞಾಂ ಯೇ ಗೃಹಮೇಧಿನಾಂ. ಈ ರೀತಿ ಚಂಡಾಮರ್ಕರು ಹೇಳಿದಾಗ ಹಿರಣ್ಯಕಶಿಪುವಿಗೆ ಹಾಗೆ ಆಗಲಿ ಅಂತ ಆ ಚಂಡಾಮರ್ಕರು ಗುರುಪುತ್ರರು ಹೇಳಿದ್ದನ್ನ ಸಮ್ಮತಿಸಿದ. ಆಗ್ಲಿ, ನೀವು ಹೇಳಿದ ಹಾಗೆ ಅವರು ಬರೋ ತನಕ ನಾನು ನೋಡ್ಕೊಳ್ತೇನೆ, ಹಾಗೆ ಆಗಲಿ ಅಂತ ಹೇಳಿ ಈ ಮುಂದೆ ಹೇಳಿದ ಮಾತನ್ನ ಹೇಳ್ತಾ ಇದ್ದಾನೆ. ಇವನಿಗೆ ನೀವು ರಾಜರು ಯಾವ ಧರ್ಮಗಳನ್ನ ಅನುಸರಣೆ ಮಾಡಬೇಕೋ ಅದನ್ನ ಮಾತ್ರ ಉಪದೇಶ ಮಾಡಿ, ಬೇರೆ ಏನು ಉಪದೇಶ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಅವನಿಗೇನು ಕಲಿಸ್ಬೇಕು ಅಂದ್ರೆ ಗೃಹಸ್ಥರಾಜರ ಧರ್ಮಗಳನ್ನ ಮಾತ್ರ ಕಲಿಸ್ಬೇಕು. ಗೃಹಮೇಧಿನಾಂ ರಾಜ್ಞಾಂ ಯೇ ಉಪದೇಷ್ಟವ್ಯಾಹ ಧರ್ಮಾಹ. ರಾಜರು ಯಾವ ಧರ್ಮಗಳನ್ನ ಅನುಸರಣೆ ಮಾಡಬೇಕೋ ಅವುಗಳನ್ನ ಮಾತ್ರ, ಅಂದ್ರೆ ರಾಜಧರ್ಮಗಳನ್ನ ಮಾತ್ರ. ರಾಜರು ಯಾವ ರೀತಿ ರಾಜ್ಯ ಪಾಲನೆ ಮಾಡಬೇಕು, ಶಿಕ್ಷೆಯನ್ನು ಕೊಡೋದು, ಯಾವ ಯಾವ ದಂಡನೆ, ಯಾವ ಯಾವ ತಪ್ಪುಗಳಿಗೆ ಯಾವ ಯಾವ ದಂಡನೆ ಕೊಡಬೇಕು ಅಂತ, ಇದು ರಾಜನೀತಿ ಅಂತ ಅರ್ಥ. ಗೃಹಮೇಧಿನಾಂ ಧರ್ಮಾಹ ಅಂದ್ರೆ ಹಾಗೆ ರಾಜನೀತಿಯನ್ನು ಮಾತ್ರ ಉಪದೇಶ ಮಾಡಿ ಅವನಿಗೆ, ಧರ್ಮದ ಬಗ್ಗೆ ಎಲ್ಲ ಬೇಡ ಅಂತ ಅಭಿಪ್ರಾಯ. ಗೃಹಮೇಧಿನಾಂ ಧರ್ಮಾಹ ಅಂದ್ರೆ ರಾಜನೀತಿಯನ್ನು ಮಾತ್ರ ಉಪದೇಶ ಮಾಡಿ ಅವನಿಗೆ. ನೀವು ಹೇಳಿದ ಹಾಗೆ ಆಗ್ಲಿ, ಅವನಿಗೆ ಇವಾಗ ರಾಜನೀತಿಗಳನ್ನು ಮಾತ್ರ ಉಪದೇಶ ಮಾಡ್ರಿ. ಗೃಹಸ್ಥರಾದ ರಾಜರು ಯಾವ ರೀತಿ ಇರಬೇಕೋ ಅದನ್ನು ಮಾತ್ರ ಅವನಿಗೆ ಸದ್ಯಕ್ಕೆ ಉಪದೇಶ ಮಾಡ್ರಿ ನೀವು. ತಥೇತಿ ಗುರುಪುತ್ರೋಕ್ತಂ ಅನುಜ್ಞಾಯೇದಮಬ್ರವೀತ್ ಧರ್ಮಾ ಹ್ಯಸ್ಯೋಪದೇಷ್ಟವ್ಯಾ ರಾಜ್ಞಾಂ ಯೇ ಗೃಹಮೇಧಿನಾಂ ಧರ್ಮಂ ಅರ್ಥಂ ಚ ಕಾಮಂ ಚ ನಿತರಾಂ ಚಾನುಪೂರ್ವಶಃ ಪ್ರಹ್ಲಾದಾಯೋ ಚತುರಾಜನ್ ಪ್ರಶ್ರಿತಾವನತಾಯ ಚ. ಈಗ ನಾರದರು ಇವನಿಗೆ ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ರಾಜನ್ ಅನ್ನೋದು ನಾರದರು ಹೇಳೋ ಮಾತು. ಧರ್ಮರಾಜನೇ, ಈ ರೀತಿ ಹಿರಣ್ಯಕಶಿಪುವಿನ ಆಜ್ಞೆಯಂತೆ ಷಂಡ ಮತ್ತು ಮರ್ಕ ಅನ್ನೋ ಇಬ್ರು ಕೂಡ ವಿನೀತರಾಗಿ, ಅಲ್ಲ ಇವನು ಪ್ರಹ್ಲಾದ ವಿನೀತ ಆಗಿದ್ದ, ನಮ್ರ ಆಗಿದ್ದ. ಅಂತಹ ವಿನೀತನಾದ ನಮ್ರನಾದ ಪ್ರಹ್ಲಾದನಿಗೆ ಧರ್ಮ ಅರ್ಥ ಕಾಮ ಅವುಗಳನ್ನು ಮಾತ್ರ ಚೆನ್ನಾಗಿ ಬೋಧನೆ ಮಾಡಿದರು. ಮೋಕ್ಷ ಇಲ್ಲ, ಮೋಕ್ಷದ ಬಗ್ಗೆ ಇಲ್ಲ ಅಂತ ಅರ್ಥ. ಮೋಕ್ಷ ಧರ್ಮವನ್ನು ಉಪದೇಶ ಮಾಡಲಿಲ್ಲ ಅವರು. ಅವನು ಹೇಳಿದ ಹಾಗೆ ಧರ್ಮಾರ್ಥ ಕಾಮಗಳ ಬಗ್ಗೆ ಮಾತ್ರ, ತ್ರಿವರ್ಗವನ್ನು ಮಾತ್ರ ಉಪದೇಶ ಮಾಡಿದರು. ಮೋಕ್ಷದ ಒಂದು ದಾರಿ, ಮೋಕ್ಷ ಮಾರ್ಗ ಇದ್ಯಾವುದು ಉಪದೇಶ ಮಾಡಲಿಲ್ಲ. ಹಿರಣ್ಯಕಶಿಪುವಿನ ಆಜ್ಞೆಯಂತೆ ತ್ರಿವರ್ಗಗಳನ್ನು ಮಾತ್ರ ಉಪದೇಶ ಮಾಡಿದರು. ಧರ್ಮಾರ್ಥ ಕಾಮಗಳ ಬಗ್ಗೆ ಮಾತ್ರ ಉಪದೇಶ ಮಾಡಿದರು. ಧರ್ಮಂ ಅರ್ಥಂ ಚ ಕಾಮಂಚ ನಿತರಾಂ ಚಾನುಪೂರ್ವಶಃ ಪ್ರಹ್ಲಾದಾಯೋ ಚತುರಾಜನ್ ಪ್ರಶ್ರಿತಾವನತಾಯ ಚ ಯಥಾ ತ್ರಿವರ್ಗೋ ಗುರುಭಿಃ ಆತ್ಮನೇ ಉಪಶಿಕ್ಷಿತಃ ನ ಸಾಧು ಮೇನೆ ತಚ್ಛಿಕ್ಷಾಂ ದ್ವಂದ್ವಾರಾಮೋಪವರ್ಣಿತಾಂ. ಆ ಗುರುಗಳು ಉಪದೇಶ ಮಾಡಿರತಕ್ಕಂತಹ ಧರ್ಮಾರ್ಥ ಕಾಮಗಳ ಉಪದೇಶ, ತ್ರಿವರ್ಗದ ಉಪದೇಶ ಈ ಪ್ರಹ್ಲಾದನಿಗೆ ಹಿಡಿಸ್ಲಿಲ್ಲ. ಅದು ಸರಿ ಅಂತ ಅನಿಸ್ಲಿಲ್ಲ ಅವನಿಗೆ, ಪ್ರಹ್ಲಾದನಿಗೆ.
ದ್ವಂದ್ವಾರಾಮ ಅದು. ದ್ವಂದ್ವ ಅಂದ್ರೆ ರಾಗದ್ವೇಷಗಳು ಎಲ್ಲ, ಈ ದ್ವಂದ್ವಗಳು ಅಂತ ಕರೀತಾರೆ ಇದಕ್ಕೆ. ರಾಗದ್ವೇಷ, ಸುಖ ದುಃಖ, ಲಾಭಾಲಾಭ, ಜಯ ಜಯ, ಇದೆಲ್ಲ ದ್ವಂದ್ವಗಳು. ಈ ದ್ವಂದ್ವಗಳನ್ನೇ ನಂಬುವಂತಹ, ಅದನ್ನೇ ಆಶ್ರಯಿಸಿಕೊಂಡಿರುವಂತಹ ವಿದ್ಯೆ ಅದು ತ್ರಿವರ್ಗ. ಧರ್ಮಾರ್ಥ ಕಾಮಗಳ ಬಗ್ಗೆ ಹೇಳೋದು ಅಂದ್ರೆ ದ್ವಂದ್ವಾಶ್ರಯಿತವಾದಂತಹ ವಿದ್ಯೆ ಅದು. ಆ ದ್ವಂದ್ವಾರಾಮ ಉಪವರ್ಣಿತಾಂ ತತ್ಶಿಕ್ಷಾಂ. ದ್ವಂದ್ವಾರಾಮ ಏನಿದೆ ಅಂದ್ರೆ ರಾಗದ್ವೇಷಾದಿಗಳಿಂದ ಕೂಡಿರ್ತಕ್ಕಂತಹ, ಅದನ್ನ ಆಶ್ರಯಿಸಿಕೊಂಡು ಹೊರಟಿರ್ತಕ್ಕಂತಹ, ಅದನ್ನೇ ವರ್ಣನೆ ಮಾಡುವಂತಹ ವಿದ್ಯೆಯನ್ನ ಅವರು ಉಪದೇಶ ಮಾಡಿದ್ದನ್ನ ಇವನು ಮನಸ್ಸು ಒಪ್ಪಲಿಲ್ಲ. ಪ್ರಹ್ಲಾದನ ಮನಸ್ಸು ಅದನ್ನು ಒಪ್ಪಲಿಲ್ಲ. ತ್ರಿವರ್ಗವನ್ನ ತಿಳಿಸಿಕೊಡುವಂತಹ ಈ ವಿದ್ಯೆ ಪ್ರಹ್ಲಾದನಿಗೆ ಹಿಡಿಸ್ಲಿಲ್ಲ. ಯಥಾ ತ್ರಿವರ್ಗೋ ಗುರುಭಿಃ ಆತ್ಮನೇ ಉಪಶಿಕ್ಷಿತಃ ನ ಸಾಧು ಮೇನೆ ತಚ್ಚಿಕ್ಷಾಂ ದ್ವಂದ್ವಾರಾಮೋಪವರ್ಣಿತಾಂ. ಯದಾಚಾರ್ಯಃ ಪರಾವೃತ್ತೋ ಗೃಹಮೇಧೀಯ ಕರ್ಮಸು ವಯಸ್ಯೈರ್ಬಾಲಕೈಸ್ತತ್ರ ಸೋಪಹೂತಃ ಕೃತಕ್ಷಣೈಃ. ಗುರುಕುಲ ಅಂತಂದ ಮೇಲೆ ಅನೇಕ ಜನ ವಿದ್ಯಾರ್ಥಿಗಳಿದ್ರು. ಎಲ್ಲಾ ವಿದ್ಯಾರ್ಥಿಗಳ ಜೊತೆಯಲ್ಲಿ ಪ್ರಹ್ಲಾದನಿಗೂ ಕೂಡ ಪಾಠ ಮಾಡ್ತಾ ಇದ್ರು ಗುರುಗಳು. ಪಾಠ ಅಂತಂದ್ರೆ ಏನು 24 ಗಂಟೆನೂ ಪಾಠ ಏನಿರೋದಿಲ್ಲ. ಗುರುಗಳು ಪಾಠ ಮಾಡಿ ಒಂದು ಯಾವುದೋ ಸಮಯದಲ್ಲಿ ಪಾಠ ಮಾಡಿ ಅವ್ರವ್ರ ಮನೆ ಕೆಲಸಕ್ಕೆ ಅಂತ ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ಪಾಠದ ಸಮಯ ಅಂತ ಒಂದಿರ್ತದೆ, ಆ ಸಮಯಕ್ಕೆ ಬರ್ತಾರೆ ಗುರುಗಳು, ಪಾಠ ಮಾಡ್ತಾರೆ. ಆಮೇಲೆ ಅವ್ರಿಗೂ ಮನೆ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ. ಅವರು ಮನೆ ಕೆಲಸಕ್ಕೆ ಅಂತ ಆ ಕಡೆ ಹೋದಾಗ ಗೃಹಮೇಧೀಯ ಕರ್ಮಸು ಪರಾವೃತ್ತೋ ಆಚಾರ್ಯ ಯದಾ. ಆಚಾರ್ಯ ಗುರುಗಳು ಪಾಠ ಮುಗಿಸಿ ತಮ್ಮ ಮನೆ ಕೆಲಸಕ್ಕೆ ಅಂತ ಆ ಕಡೆಗೆ ಹೋದಾಗ ಈ ಕಡೆಗೆ ಮಕ್ಕಳೇನ್ ಮಾಡ್ತಾರೆ, ಅವ್ರ ಪಾಡಿಗವ್ರು ಆಟ ಆಡ್ಕೊಳ್ತಾರೆ. ಪಾಠ ಮುಗೀತು ಅಂದ್ರೆ ಗುರುಗಳು ಆ ಕಡೆ ಹೋದ್ರು, ಆಟ ಆಡ್ತಾರೆ ಮಕ್ಕಳು. ಆ ಸಮಯ ಆಟ ಆಡ್ಲಿಕ್ಕೆ ಅಂತ ಸಮಯ ಸಿಕ್ತು ಎಲ್ಲ ಹುಡುಗರಿಗೆ, ಖುಷಿ ಆಯ್ತು. ಆ ಎಲ್ಲ ಹುಡುಗರು ಪ್ರಹ್ಲಾದನನ್ನ ಕರೆದ್ರಂತೆ. ಜೊತೆ ಎಲ್ಲಿರುವ ಸ್ನೇಹಿತರು, ಗುರುಕುಲದಲ್ಲಿ ಆ ಚಂಡಾಮರ್ಕರ ಗುರುಕುಲದಲ್ಲಿದ್ದಂತಹ ಸ್ನೇಹಿತರು ಪ್ರಹ್ಲಾದನನ್ನ ಕರೆದ್ರು. ಆ ಗುರುಗಳು ಆ ಕಡೆಗೆ ಮನೆಗೆ ಹೋದಾಗ ಯದಾಚಾರ್ಯ ಪರಾವೃತ್ತೋ ಗೃಹಮೇಧೀಯ ಕರ್ಮಸು ವಯಸ್ಯೈರ್ಬಾಲಕೈಸ್ತತ್ರ ಸೋಪಹೂತಃ ಕೃತಕ್ಷಣೈಃ ಅಥ ತಾನ್ ಶ್ಲಕ್ಷ್ಣಯಾ ವಾಚಾ ಪ್ರತ್ಯಾಹೂಯ ಮಹಾನ್ ಬುಧಃ ಉವಾಚ ವಿದ್ವಾಂಸ್ತನ್ನಿಷ್ಠಾಂ ಕೃಪಯಾ ಪ್ರಹಸನ್ನಿವ. ಗುರುಗಳು ಆ ಕಡೆ ಹೋದಾಗ ಈ ಪ್ರಹ್ಲಾದನನ್ನ ಕರೆದ್ರು. ಆಟ ಆಡೋ ಸಮಯದಲ್ಲಿ ಜೊತೆ ಬಾಲಕರೆಲ್ಲ ಕರೆದ್ರು. ಆವಾಗ ಆ ಬಾಲಕರು ಏನಿದ್ದಾರೆ ಅವರ ಸ್ವರೂಪ ಯೋಗ್ಯತೆ ಏನು ಅನ್ನೋದು ಪ್ರಹ್ಲಾದನಿಗೆ ಗೊತ್ತಿತ್ತು. ಅವರೆಲ್ಲ ದೈತ್ಯ ಬಾಲಕರು, ಎಲ್ಲರೂ ದೈತ್ಯರೇ, ದೈತ್ಯ ವಂಶದಲ್ಲೇ ಹುಟ್ಟಿದವರು. ಆದರೆ ಈ ಪ್ರಹ್ಲಾದ ತಾನೂ ಕೂಡ ದೈತ್ಯ ವಂಶದಲ್ಲಿ ಹುಟ್ಟಿದವನು, ಆದರೆ ಮಹಾಜ್ಞಾನಿ. ಹಾಗೆ ಅವರು ಕೂಡ ಒಳ್ಳೆ ಯೋಗ್ಯ ಬಾಲಕರು. ಪ್ರಹ್ಲಾದನ ಜೊತೆಯಲ್ಲಿ ಸಹಪಾಠಿಗಳಾಗಿದ್ದಂತಹ ಬಾಲಕರು ಒಳ್ಳೆ ಯೋಗ್ಯರಾದಂತಹ ಬಾಲಕರಾಗಿದ್ರು. ಅವರ ಸ್ವರೂಪ ಯೋಗ್ಯತೆ ಏನು ಅನ್ನೋದು ಇವನಿಗೆ ಗೊತ್ತಿತ್ತು, ಪ್ರಹ್ಲಾದನಿಗೆ ಗೊತ್ತಿತ್ತು. ಯಾಕೆಂದ್ರೆ ಇವನು ಮಹಾಜ್ಞಾನಿ ಆಗಿದವನು. ಹಾಗಾಗಿ ಏನು ಮಾಡಿದ, ಅವರನ್ನ ಬಹಳ ಚೆನ್ನಾಗಿ ಮಾತಾಡಿಸಿದ. ಅವ್ರು ಕರೆದಾಗ ಅವ್ರನ್ನ ತುಂಬಾ ಚೆನ್ನಾಗಿ ಆ ಎಲ್ಲ ಹುಡುಗರ ಜೊತೆಗೆ ಮಾತಾಡಿದ. ಕರುಣೆಯಿಂದ ನಗುತ್ತಾ ಅವರಿಗೆಲ್ಲ ಉಪದೇಶ ಮಾಡಿದ ಪ್ರಹ್ಲಾದ.
ಕೃಪಯಾ ಪ್ರಹಸನ್ನಿವ, ಅವರ ಮೇಲಿನ ಕರುಣೆಯಿಂದ, ಪ್ರಹ್ಲಾದನಿಂದ ಉಪದೇಶವನ್ನ ಪಡೆದುಕೊಳ್ಳ ಯೋಗ್ಯತೆ ಅವರಲ್ಲಿತ್ತು. ಅದಕ್ಕೆ ಅವರಿಗೆ ಉಪದೇಶವನ್ನು ಅವರೆಲ್ಲರಿಗೆ ಉಪದೇಶ ಮಾಡಿದ ಪ್ರಹ್ಲಾದ. ಎಂಥ ಕರುಣೆ ಅವರ ಮೇಲೆ. ಹಾಗಾಗಿ ಕೃಪಯಾ ಪ್ರಹಸನ್ನಿವ, ತನ್ನಿಷ್ಠಾಂ ವಿದ್ವಾನ್, ಅವರಿಗೆ ಒಳ್ಳೆ ನಿಷ್ಠೆ ಇತ್ತು, ಯೋಗ್ಯತೆ ಇತ್ತು. ಅದನ್ನ ತಿಳಿದು ಈ ಪ್ರಹ್ಲಾದ ಪ್ರಹಸನ್ನಿವ, ನಗತಾ ಅವರ ಮೇಲಿನ ಕೃಪೆಯಿಂದ ಅವರಿಗೆ ಉಪದೇಶ ಮಾಡಿದ. ಅಥ ತಾನ್ ಶ್ಲಕ್ಷ್ಣಯಾ ವಾಚ ಪ್ರತ್ಯಾಹೂಯ ಮಹಾನ್ ಬುಧಃ ಉವಾಚ ವಿದ್ವಾನ್ ತನ್ನಿಷ್ಠಾಂ ಕೃಪಯಾ ಪ್ರಹಸನ್ನಿವ ತೇತು ತದ್ಗೌರವಾತ್ ಸರ್ವೇ ತ್ಯಕ್ತ ಕ್ರೀಡಾ ಪರಿಚ್ಛದಾಃ ಬಾಲಾ ನ ದೂಷಿತ ಧಿಯೋ ದ್ವಂದ್ವಾರಾಮೇರಿತೆ ಹಿತೈಃ. ಆ ಬಾಲಕರು ಗುರುಗಳು ದ್ವಂದ್ವಾರಾಮವಾದ ಉಪದೇಶಗಳನ್ನ ಮಾಡಿದ್ರೂ ಕೂಡ, ಯಾಕೆಂದ್ರೆ ಗುರುಕುಲದಲ್ಲಿ ಅವರು ಮೋಕ್ಷದ ಮಾರ್ಗವನ್ನ ಯಾವ ಗುರುಗಳು ಅವರಿಗೇನು ಹೇಳಿಕೊಟ್ಟಿರಲಿಲ್ಲ. ಬರೇ ದ್ವಂದ್ವಾರಾಮ ಉಪವರ್ಣಿತಾಂ ಶಿಕ್ಷಾಂ ಅಂತ ಹಿಂದೆ ಹೇಳಿದ್ರಲ್ಲ, ತ್ರಿವರ್ಗದ ಉಪದೇಶಗಳನ್ನೇ ಅವ್ರಿಗೂ ಮಾಡಿದ್ರು. ಆದ್ರೂ ಅವ್ರ ಬುದ್ಧಿ ಕೆಟ್ಟಿರ್ಲಿಲ್ಲಂತೆ. ಯಾಕೆಂದ್ರೆ ಅವರು ಯೋಗ್ಯ ಬಾಲಕರಾಗಿದ್ರು. ರಾಗದ್ವೇಷಗಳಿಂದ ಕೂಡಿರ್ತಕ್ಕಂತಹ ಗುರುಗಳ ಉಪದೇಶ ಅಥವಾ ಅಲ್ಲಿ ನಡೆಯುವ ಆಚಾರ ವಿಚಾರಗಳು, ಅದರಿಂದಲೂ ಅವರ ಬುದ್ಧಿ ಕೆಟ್ಟಿರಲಿಲ್ಲ. ಹಾಗಾಗಿ ಅವರಿಗೆ ಪ್ರಹ್ಲಾದನ ಮೇಲೆ ಒಳ್ಳೆ ಗೌರವ ಭಾವನೆ ಇತ್ತು. ಪ್ರಹ್ಲಾದನ ಉಪದೇಶ ಅವರಿಗೆ ಬಹಳ ಹಿಡಿಸ್ತು. ಪ್ರಹ್ಲಾದ ಮಾಡಿದ ಉಪದೇಶವನ್ನ ಬಹಳ ಚೆನ್ನಾಗಿ ಮನಸ್ಸಿಟ್ಟು ಕೇಳ್ತಾ ಇದ್ರು ಅವರು. ಆಟ ಆಡೋ ಸಮಯ ಸಿಕ್ಕಾಗ ಆಟ ಆಡ್ತಾ ಇರಲಿಲ್ಲ ಅವರು. ಗುರುಗಳು ಆ ಕಡೆಗೆ ಹೋದ್ರು, ಇನ್ನು ಆರಾಮಾಗಿ ಆಟ ಆಡಬಹುದು ಅಂತ ಸಮಯವನ್ನ ವ್ಯರ್ಥವಾಗಿ ಆಟದಲ್ಲಿ ಕಳೀತಾ ಇರಲಿಲ್ಲ. ಪ್ರಹ್ಲಾದನಿಂದ ಉಪದೇಶವನ್ನು ಪಡ್ಕೊಳ್ತಾ ಇದ್ರು. ಪ್ರಹ್ಲಾದನ ಹತ್ರ ಪಾಠ ಕೇಳ್ತಾ ಇದ್ರು ಅವರು. ಅವರ ಮನಸ್ಸು ಕೆಟ್ಟಿರ್ಲಿಲ್ಲ. ಗುರುಗಳ ಉಪದೇಶದಿಂದ, ಗುರುಗಳ ಕೆಟ್ಟ ಉಪದೇಶದಿಂದ ಅವರ ಮನಸ್ಸು ಮಾತ್ರ ಇನ್ನು ಕೆಟ್ಟಿರ್ಲಿಲ್ಲ ಅಂತಾರೆ. ಬಾಲಾಹ ನ ದೂಷಿತ ಧಿಯಃ, ಅವರ ಮನಸ್ಸು, ಅವರ ಬುದ್ಧಿ ಕೆಟ್ಟಿರ್ಲಿಲ್ಲ. ಹಾಗಾಗಿ ತ್ಯಕ್ತ ಕ್ರೀಡಾ ಪರಿಚ್ಛದಾಹ, ಆಟ ಆಡೋ ಸಾಮಾನುಗಳನ್ನೆಲ್ಲ ಬದಿಗಿಟ್ಟು, ತದ್ ಗೌರವಾಹ, ಪ್ರಹ್ಲಾದನ ಮೇಲೆ ಗೌರವದಿಂದ ಅವರೆಲ್ಲರೂ ಕೂಡ ಪರ್ಯುಪಾಸತ ರಾಜೇಂದ್ರ ತನ್ಯಸ್ತ ಹೃದಯೇಕ್ಷಣಾಃ ತಾನಾಹ ಕರುಣೋ ಮೈತ್ರೋ ಮಹಾಭಾಗವತೋ ಸುರಃ. ಪ್ರಹ್ಲಾದನಲ್ಲೇ ಮನಸ್ಸನ್ನ ಇಟ್ಟು ಪ್ರಹ್ಲಾದನನ್ನೇ ನೋಡ್ತಾ ಆ ಪ್ರಹ್ಲಾದನ ಸುತ್ತಲೂ ಕೂತ್ಕೊಂಡು ಆ ಪ್ರಹ್ಲಾದನ ಹತ್ರ ಇವರು ಉಪದೇಶ ಪಡ್ಕೊಂಡ್ರು. ಎಲ್ಲ ಹುಡುಗರು ಪ್ರಹ್ಲಾದ ಅವರ ಮೇಲಿನ ಕರುಣೆಯಿಂದ ಎಲ್ಲ ಅಸುರ ಬಾಲಕರಿಗೆ ಉತ್ತಮವಾದ ತತ್ವಜ್ಞಾನವನ್ನು ಉಪದೇಶ ಮಾಡ್ತಾ ಇದ್ದ. ಅವರಿಗೆಲ್ಲ ಅವರ ಯೋಗ್ಯತೆಯನ್ನು ತಿಳ್ಕೊಂಡಿದ್ದಾದ್ರಿಂದ ಅವರ ಮೇಲಿನ ಕರುಣೆಯಿಂದ, ಕರುಣೋ ಮೈತ್ರೋ ಮಹಾಭಾಗವತಃ ಅಸುರಃ, ಮಹಾಭಗವದ್ಭಕ್ತ ಅಸುರನಾಗಿ ಹುಟ್ಟಿದ್ರೂ ಕೂಡ ಮಹಾಭಾಗವತ ಇವನು ಪ್ರಹ್ಲಾದ. ಅವರ ಮೇಲೆ ಒಳ್ಳೆ ಕರುಣೆ ಇತ್ತು. ಹಾಗಾಗಿ ಹಿತೈಷಿಯಾಗಿ ಮೈತ್ರಃ ಆ ಎಲ್ಲ ಬಾಲಕರಿಗೆ, ಅಸುರ ಬಾಲಕರಿಗೆಲ್ಲರಿಗೂ ಕೂಡ ಚೆನ್ನಾಗಿ ಉಪದೇಶ ಮಾಡಿದ ಪ್ರಹ್ಲಾದ. ಅವರೂ ಕೂಡ ಗುರುಗಳ ಕೆಟ್ಟ ಉಪದೇಶದಿಂದ, ದ್ವಂದ್ವಾರಾಮ ಏನಿದೆ ಅದರಿಂದ, ಅದನ್ನ ಹೇಳುವ ಉಪದೇಶ ಗುರುಗಳು ಕೊಟ್ಟಿದ್ರೂ ಕೂಡ ಅವರ ಬುದ್ಧಿ ಇನ್ನು ಕೆಟ್ಟಿರಲಿಲ್ಲ. ಹಾಗಾಗಿ ಅವರೆಲ್ಲ ಪ್ರಹ್ಲಾದನ ಮೇಲೆ ಭಕ್ತಿಯಿಂದ, ಗೌರವದಿಂದ ಪ್ರಹ್ಲಾದನ ಉಪದೇಶವನ್ನೇ ಕೇಳಿದರು.
ಏತು ತದ್ಗೌರವಾತ್ ಸರ್ವೇ ತ್ಯಕ್ತ ಕ್ರೀಡಾ ಪರಿಚ್ಛದಾಃ ಬಾಲಾ ನ ದೂಷಿತ ಧಿಯೋ ದ್ವಂದ್ವಾರಾಮೇರಿತೆ ಹಿತೈಃ ಪರ್ಯುಪಾಸತ ರಾಜೇಂದ್ರ ತನ್ಯಸ್ತ ಹೃದಯೇಕ್ಷಣಾಃ ತಾನಾಹ ಕರುಣೋ ಮೈತ್ರೋ ಮಹಾಭಾಗವತೋ ಅಸುರಃ इति श्रीमद्भागवते महापुराणे पारमहंस्याम् अष्टादशसाहस्र्यां संहितायां सप्तमस्कन्धे पंचमोऽध्यायः। ಇಲ್ಲಿ ಅಸುರ ಅಂತಿದೆ ಅಲ್ವಾ? ಅಸುರ ಅಂತನ್ನೋ ಶಬ್ದಕ್ಕೆ ವಿಜಯಧ್ವಜ ತೀರ್ಥರು ಒಂದು ವಿಶೇಷವಾದ ಅರ್ಥವನ್ನು ಬರೆದಿದ್ದಾರೆ. ಇವನು ಪ್ರಹ್ಲಾದ ಅಸುರ. ಅಸು ಅಂದ್ರೆ ಪ್ರಾಣ ಅಂತ ಅರ್ಥ. ಅಸುಹು ಪ್ರಾಣ. ಹಾಗಾಗಿ ಅಸು ರ ಅಂದ್ರೆ ರಥ. ಅಸುಹು ಮತ್ತು ರ ಅಸುರ. ಪ್ರಾಣದೇವರಲ್ಲೇ ಮನಸ್ಸಿತ್ಯವೊಂದು ಅಂತ ಅರ್ಥ. ಜೀವೋತ್ತಮನಾದ ಪ್ರಾಣದೇವರಲ್ಲೇ ಮನಸ್ಸನ್ನ ಇಟ್ಟವನಾಗಿದ್ದ, ಆದ್ರಿಂದ ಇವನು ಅಸುರ ಅಂತ. ಹೀಗೆ ಅಸುರ ಅನ್ನೋ ಶಬ್ದಕ್ಕೆ ಪ್ರಹ್ಲಾದನಲ್ಲಾಗುವಾಗ ಈ ರೀತಿ ಅರ್ಥ ಇಟ್ಟುಕೊಳ್ಳಬೇಕು ಅಂತ ಬರೀತಾರೆ. ಸಯೇಶೋ ಅಸುಹು ಸಯೇಶ ಪ್ರಾಣ ಅಂತ ವೇದ ಇದೆ. ಆ ವೇದವನ್ನ ಉದಾಹರಣೆ ಮಾಡಿ ಅಸು ಅಂದ್ರೆ ಪ್ರಾಣ, ಮುಖ್ಯ ಪ್ರಾಣೇ ರಮತೆ ಇತಿ ಅಸುರಃ. ಮುಖ್ಯ ಪ್ರಾಣದೇವರ ಮಹಿಮೆಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ದ. ಆ ಮುಖ್ಯ ಪ್ರಾಣದೇವರ ಮಹಿಮೆಗಳಲ್ಲೇ ರತನಾಗಿ ಅದರಲ್ಲೇ ಆನಂದವನ್ನ ಅನುಭವಿಸ್ತಾ ಇದ್ದ ಪ್ರಹ್ಲಾದ. ಆದ್ರಿಂದ ಅವನು ಅಸುರ ಅಂತ. ಅಸುರ ಅನ್ನೋ ಶಬ್ದಕ್ಕೆ ಅಸುರ ವಂಶದಲ್ಲಿ ಹುಟ್ಟಿದವನು, ಆದ್ರಿಂದ ಅಸುರ ಅನ್ನೋ ಒಂದು ಅರ್ಥ ಇದ್ದೇ ಇದೆ. ಆದ್ರೆ ನಾವು ಈ ಅರ್ಥವನ್ನ ಚಿಂತನೆ ಮಾಡಬೇಕು ಅಂತ ವಿಜಯಧ್ವಜ ತೀರ್ಥರು ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿಗೆ 5ನೇ ಅಧ್ಯಾಯ ಮುಗಿತು. ಶ್ರೀಕೃಷ್ಣಾರ್ಪಣಮಸ್ತು. ಮುಂದೆ 6ನೇ ಅಧ್ಯಾಯ ಸಪ್ತಮ ಸ್ಕಂದದ್ದು. ಪ್ರಹ್ಲಾದ ಉವಾಚ ಹಂತಾರ್ಭಕಾಮೇ ಶೃಣುತಾ ವಚೋವಃ ಸರ್ವತಃ ಶಿವಂ ವಯಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾನ್ ಧಾಮಾ ಪ್ರಮಾದ್ಯಥ. ಪ್ರಹ್ಲಾದ ಆ ಅಸುರ ಬಾಲಕರಿಗೆಲ್ಲರಿಗೂ ಕೂಡ ಏನು ಉಪದೇಶ ಮಾಡಿದ ಅನ್ನೋದನ್ನ ಈ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ. ಪ್ರಹ್ಲಾದನ ಉಪದೇಶ ಹೇಗಿತ್ತು ಅನ್ನೋದನ್ನ ಈ ಅಧ್ಯಾಯ ಪೂರ್ತಿ ಉಪದೇಶ ಮಾಡಿದ್ದಾರೆ. ಪ್ರಹ್ಲಾದನ ಉಪದೇಶಗಳು ನಡೆಯುತ್ತೆ ಇನ್ನು ಮುಂದೆ. ಬಹಳ ಅದ್ಭುತವಾದ ಉಪದೇಶ. ಭಾಗವತದ ಪ್ರಧಾನವಾದ ಘಟ್ಟ ಪ್ರಹ್ಲಾದನ ಉಪದೇಶಗಳು. ಇನ್ನು ಮುಂದೆ ಅನೇಕ ಅಧ್ಯಾಯಗಳಲ್ಲಿ ನಡೆಯುತ್ತೆ. ಅದನ್ನ ಮುಂದಿನ ಕ್ಲಾಸಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳು. ಧನ್ಯವಾದಗಳು ಆಚಾರ್ಯರೇ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ಡೌಟ್